ಸರ್ ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಅಂತ. ಮೈಸೂರು ಡಿಸ್ಟ್ರಿಕ್ಟ್ ಬಿಳಿಕೆರೆ ಹೋಬಳಿ ದೇವರಹಳ್ಳಿ ಗ್ರಾಮ. ನಾವಿಲ್ಲಿ ಒಂದು 8 ಎಕರೆ ಟೊಮೊಟೊ ಪ್ಲಾಂಟ್ ಮಾಡಿದ್ದೀವಿ. ರೈನ್ಮನ್ DF ಅಂತ ಆರ್ ಪಿ ಎಮ್ ಅವ್ರದ್ದು. ತುಂಬ ಸೆಟ್ಟಿಂಗ್ಸ್ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗೇನೆ 10 ರಿಂದ 12 ದಿನಕ್ಕೆ ಒಂದ್ಸಲ ಡ್ರೆಂಚಿಂಗ್ ಮಾಡೋದು. 22-23 ದಿನಕ್ಕೆ ಇನ್ನೊಂದ್ಸಲ ಮಾಡಿದ್ದೀವಿ. ಎಲ್ಲ ಸೆಟ್ಟಿಂಗ್ ಬ್ರಾಂಚಿಂಗ್ ಎಲ್ಲ ಗ್ರೋತು ತುಂಬ ಚೆನ್ನಾಗಿದೆ. ಗ್ರೋತು ಚೆನ್ನಾಗಿ ಬಂದಿದೆ. ಸೆಟ್ಟಿಂಗ್ಸ್ ಎಲ್ಲ ಚೆನ್ನಾಗಿದೆ. 50 ಡೇಸ್ ಕ್ರಾಪ್ ಇದು. ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ಮಾಡ್ಬೋದು. ನಾಟಿ ಮಾಡಿ 10 ರಿಂದ 12 ದಿನಕ್ಕೆ ಮೊದಲನೇ ಡ್ರೆಂಚ್ ಮಾಡಿದೆ ಸರ್. ಮೊದಲನೇ ಡ್ರೆಂಚ್ ಮಾಡಿದಾಗ ಸ್ವಲ್ಪ ಗ್ರೋತ್ ಚೆನ್ನಾಗಿ ಬಂತು. ಟೆಂಪ್ರೇಚರ್ ತುಂಬ ಜಾಸ್ತಿ ಇತ್ತು, ಚೆನ್ನಾಗಿ ಗ್ರೋತ್ ಬಂತು. ಅದಾದ್ಮೇಲೆ ಸ್ವಲ್ಪ ಬ್ರಾಂಚಸ್ ಚೆನ್ನಾಗಿ ಬರ್ತಾ ಇತ್ತು. ಆಮೇಲೆ ಒಂದು 22-23 ದಿನಕ್ಕೆ ಇನ್ನೊಂದ್ಸಲ ಡ್ರೆಂಚಿಂಗ್ ಮಾಡಿದ್ರು. ಫ್ಲವರ್ ಸೆಟ್ಟಿಂಗ್ ತುಂಬಾ ಕೂರ್ತಿತ್ತು. ಅವಾಗ 35 ಡೇಸ್ಗೆ ಡ್ರಿಪ್ ಅಲ್ಲಿ ಆವಾಗಲೇ ಆಗಿರೋದು. 35 ಡೇಸ್ಗೆ ಇನ್ನೊಂದ್ಸಲ ಕೊಟ್ಟು 35-40 ಡೇಸ್ ಇನ್ನೊಂದ್ಸಲ ಕೊಟ್ಟು ಡ್ರಿಪ್ ಅಲ್ಲಿ ಕೊಟ್ಟಾಗ ಇವಾಗ ತುಂಬಾ ಗ್ರೋತ್ ಚೆನ್ನಾಗಿ ಬಂದಿದೆ. ನೋಡಿ ತುಂಬಾ ಚೆನ್ನಾಗಿ ಈಗ ಹೆಚ್ಚು ಕಮ್ಮಿ ನಾನು ಎದೆ ಲೆವೆಲ್ಗಿದೆ. ಎದೆ ಲೆವೆಲ್ಗಿದೆ. 50 ಡೇಸ್ ಕ್ರಾಪ್ ತುಂಬಾ ಚೆನ್ನಾಗಿದೆ. ಎಲ್ಲಾ ರೈತರು ಮಾಡ್ಬೋದು ಸರ್. ನಾನು ಶುಂಠಿಗೂ ಮಾಡ್ಬೇಕು ಅಂತ ಇದ್ದೀನಿ. ಈಗ ನಿಮ್ಮ ಸಜೆಷನ್ ಕೇಳ್ಕೊಂಡು ಶುಂಠಿಗೂ ಮಾಡ್ಬೇಕು ಅಂತ ಇದ್ದೀನಿ. ಇದು ಏನಂದ್ರೆ ಅಣ್ಣ, ಆರ್.ಪಿ.ಎಂ ಬಯೋಸೈನ್ಸ್ ಕಂಪನಿದು ರೈನ್ಮನ್ DF ಅಂತ ಹೇಳಿ. ಇದರಲ್ಲಿ ನಮ್ದು ಮೈಕ್ರೋನ್ಯೂಟ್ರಿಯೆಂಟ್ ಇರುತ್ತೆ. ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲಾ ತರದ ಇಂಗ್ರೀಡಿಯೆಂಟ್ ಹಾಕಿರ್ತೀವಿ ನಾವು. ಕ್ವಾಲಿಟಿಗೆ ಇರೋದಂತಾನೆ ನಾವು ಪ್ರಾಡಕ್ಟ್ ಕೊಟ್ಟಿರೋದು. ಆರ್.ಪಿ.ಎಂ ಬಯೋಸೈನ್ಸ್ ಇರೋದೇ ಯಾವತ್ತಿದ್ರು ರೈತರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಹೇಳಿ. ಆ ಸರ್ವಿಸ್ ಹೆಂಗಿರುತ್ತೆ ಅಂತಂದ್ರೆ, ನಿಮ್ಗೆ ಎಷ್ಟೋ ಕಂಪನಿಗಳಿಂದ ಬರುತ್ತೆ ಪ್ರಾಡಕ್ಟ್ ಗಳು. ನಿಮ್ಗೆ ಒಂದು 50 ರೂಪಾಯಿಂದ ಒಂದು 500 ರೂಪಾಯಿ ತನಕನೂ ಮೆಟೀರಿಯಲ್ ಸಿಗುತ್ತೆ. ಅದು ಅದ್ರಲ್ಲೂ ಇದೇ ಕಂಟೆಂಟ್ ಇರುತ್ತೆ. ಬಟ್ ನಿಮ್ಗೆ ಲಾಂಗ್ ಡ್ಯೂರೇಷನ್ ಕೊಡಬೇಕು. ನೀವು ಡ್ರೆಂಚಿಂಗ್ ಮಾಡತವಿಂದ ಎಷ್ಟು ದಿನ ಅದು ಕೆಲಸ ಮಾಡುತ್ತೆ ಅನ್ನೋದು ಮುಖ್ಯ ಬರುತ್ತೆ. ಇದು ನಿಮ್ ಲಾಂಗ್ ಟೈಮ್ ಬರ್ತದೆ ಸರ್. ಲಾಂಗ್ ಟೈಮ್ ಬರ್ತದೆ. ಈಗ ಆರ್ಗಾನಿಕ್ ಕ್ರಾಪ್ ಮಾಡ್ದಾಗ ಬರ್ತದೆ ಲಾಂಗ್ ಟೈಮ್. ಈಗ ಗೌರ್ಮೆಂಟ್ ಗೊಬ್ಬರಗಳು ಕೆಲವೊಂದು ಡ್ರಿಪ್ ಗೊಬ್ಬರ ಕೊಟ್ರೆ 4 ದಿನ 6 ದಿನಕ್ಕೆ ಅಲ್ಲೇ ಕಳ್ಕೊಬಿಡ್ತವೆ. ಇದನ್ನ ಮಾಡಿದ್ರೆ ತುಂಬಾ ಲಾಂಗ್ ಆಗಿ ಬರ್ತದೆ. ನಿಮ್ಗೆ ಈಗ ಮಾಡಿರೋದಕ್ಕೆ ನಿಮ್ಗೆ ಅನುಭವ ನೀವು ಹಂಚ್ಕೊತಾ ಇದೀರಲ್ಲ. ಅದೇ ತರ ಇದೇನಪ್ಪಾ ಅಂತಂದ್ರೆ, ಒಂದು ಇದು 5 ಲೀಟರ್ ಇರೋದಷ್ಟೇ. ಇದನ್ನ ನೀವು ವೆಯ್ಟ್ ಮಾಡಿದ್ರು ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ 1 ಲೀಟರ್ 1 kg ಮೇಲೆ ಏನೋ ಗ್ರಾಮ್ ಲೆಕ್ಕದಲ್ಲಿ ಬರುತ್ತೆ. 5 kg ಎಷ್ಟು ಬರುತ್ತೆ ನಿಮ್ಗೆ? 6 kg ತನಕ ಬರ್ಬೋದು. 5 ಲೀಟರ್ ಇದು ಏನ್ ಮೆಟೀರಿಯಲ್ ಚೆಕ್ ಮಾಡಿಲ್ಲ ಒಟ್ಟಲ್ಲಿ ಹೇಳಿದ್ದು. ಇದ್ರಲ್ಲಿ 7 kg ಕ್ರಾಸ್ ಆಗುತ್ತೆ. 7 kg ಮೇಲೆ 200 ಗ್ರಾಮ್ ಬರುತ್ತೆ. ಇದು ಅಷ್ಟು ವೆಯ್ಟ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಅದು ಇಂಗ್ರೇಡ್ ಹಂಗಿರುತ್ತೆ, ಕ್ವಾಲಿಟಿ ಆಗಿರುತ್ತೆ. ಅದಕ್ಕೋಸ್ಕರ ಅದು ಅಷ್ಟು ಕ್ವಾಲಿಟಿ ಆಗಿ ತೂಕ ವೆಯ್ಟ್ ಬರೋದು. ನೀವು ಬುಟ್ಟಾದ್ಮೇಲೆ ಕೂಡ ನೀವು ರಿಸಲ್ಟ್ ನೋಡಿ. ಹೋದ ವರ್ಷ ಈ ತರ ಬೆಳೆ ಬರ್ದಿನ ಸರ್ ನಮ್ದು. ಈ ತೂಕ ಏನ್ ನೋಡಿದ್ರೆ ಅದೆಲ್ಲ ಮುಖ್ಯ. ಈಗ ನೀವು ರಿಸಲ್ಟ್ ನೋಡಿದ್ರಲ್ವಾ, ಅದು ತಾನೇ ರಿಸಲ್ಟ್ ಚೆನ್ನಾಗಿದೆ. ತೂಕನೂ ಇದೆ. ಈ ಸಮ್ಮರ್ ಅಲ್ಲಿ ಸೆಟ್ಟಿಂಗ್ ಮಾಡೋದೇ ಕಷ್ಟ. ಈ ಸಲ ನನಗೆ ಇದೊಂದು ಸಿಕ್ಕುದು ನಂಗೆ ಪುಣ್ಯ. ಅದೇ ಕೆಲಸ ನಮ್ದು ಆರ್.ಪಿ.ಎಂ ಬಯೋಸೈನ್ಸ್ ಕಂಪನಿ ಇರೋದೇನಪ್ಪಾ ಅಂತಂದ್ರೆ, ರೈತರಿಗೆ ಯಾವ್ದೇ ರೀತಿ ರಿಸಲ್ಟ್ ಅಲ್ಲಿ ಕಾಂಪ್ರೂವ್ ಆಗಲ್ಲ, ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋದೇ ಈಗ ನಮ್ ಕಂಪನಿ ಉದ್ದೇಶ. ನೀವು ಇದ್ರ ಜೊತೆಗೆ ಇನ್ನೊಂದು ವೆಜಿಟೇಬಲ್ ಸ್ಪೆಷಲ್ ಅಂತಾನು ಇದೆ. ಒಳ್ಳೆ ಪ್ರಾಡಕ್ಟ್ ಇದೆ. ನೀವು ಅದನ್ನು ಕೂಡ ತರಿಸಿ ಮಾಡಿ. ಶುಂಠಿಗೆ ಹೇಳಿದ್ರಲ್ಲ, ಶುಂಠಿಗೂ ಕೂಡ ನಮ್ಮ ಎಲ್ಲಾ ತರದ ಮೆಟೀರಿಯಲ್ಗಳು ಇದೆ. ಶುಂಠಿಗೆ ನೀವು 1 by 1 ನಾವು ಹೇಳ್ಕೊಡ್ತೀವಿ. ನೀವು ಅದ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸರ್. ಒಳ್ಳೆ ರಿಸಲ್ಟ್ ಬರುತ್ತೆ. ಧನ್ಯವಾದ. ಥ್ಯಾಂಕ್ ಯು.